ಮತ್ತೆ ನೀನು ನನ್ನ ದೂಕಿಕ್ಕೆ ನೀನು ಅವ್ರು ಯಾರೋ ಪುಣ್ಯಲ್ಲಿ ದೂಕಿದ್ರಲ್ಲ ಹಂಗೆ. ನೋಡಿ ಸ್ನೇಹಿತರೆ, ನನ್ನ ಹೆಸರು ಮಧುಶ್ರೀ ಅಂತ. ನಾನು ಇವಾಗ ಹೊಸ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಹೋದ್ರೆ ಒಂಥರ ಎಷ್ಟು ಮಜವಾಗಿರ್ತಕ್ಕಂಥ ಮೈಸೂರು ರೈಡ್ ಹೋದ್ರೆ ಈ ಬೈಕಲ್ಲಿ ಸೂಪರ್ ಎಂಜಾಯ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಹಸ್ಬೆಂಡ್ ಇವತ್ತು ಮೊಣಕಾಲ್ಮೂರು ಕಡೆ ಹೊಟ್ಟಿದ್ರು. ಅವ್ರ ಜೊತೆಗೆ ನಾನು ಹೊಟ್ಟಿದ್ದೆ. ಏನಕ್ಕಪ್ಪ ಅಂತಂದರೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ದು ಗೃಹ ಪ್ರವೇಶ ಇದ್ದಿದ್ದ ಕಾರಣ ನಾವಿಬ್ಬರು ಜೊತೆಗೆ ಹೋಗ್ತಾ ಇದ್ವಿ. ಬನ್ನಿ, ನಾವು ಸದ್ಯಕ್ಕೆ ಇವಾಗ ಹರಪನಹಳ್ಳಿಲಿದ್ದೀವಿ. ಏನಾದರೂ ತಿನ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ಹೆಂಗೈತೆ ಹೆಂಗೈತೆ ನೋಡಿದ್ರಲ್ವ ಗೈಸ್, ನಮ್ಮ ಹೊಟ್ಟೆ ಅಂತೂ ಖಾಲಿ ಇತ್ತು. ನಮ್ಮ ಹೊಟ್ಟೆನೂ ತುಂಬಿಸ್ಕೊಂಡ್ವಿ. ಇನ್ನೇನು ಗಾಡಿ ಹೊಟ್ಟೆ ಕೂಡ ಖಾಲಿ ಇದೆ. ಬನ್ನಿ ಎಣ್ಣೆ ಹೊಡ್ಸ್ಕೊಂಡು ಪಯಣ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಇವಾಗ ತಾನೇ ಕೊಟ್ರೇನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ದಿನದಿಂದ ಅನ್ಕೊಂತಿದ್ವಿ ಬರಬೇಕು ಅಂತ ಆಗಿರಲಿಲ್ಲ. ಸೊ ಇವತ್ತು ಬಂದಿದ್ದೀವಿ ಫೈನಲಿ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆ ಹೋಗೋಣ ಬನ್ನಿ. ಇದ್ರಲ್ಲಿ ಬಂದಿದ್ದೀವಿ ಅಂತಂದರೆ ನಮ್ಮ ಹಸ್ಬೆಂಡು ಬೈಕ್ ಇದೆ. ಇದು ನನ್ನ ಫೇವ್ರೇಟ್ ಬೈಕ್. ಇದ್ರಲ್ಲಿ ಹೋದ್ರೆ ಒಂಥರ ಎಷ್ಟು ಮಜವಾಗಿರ್ತಕ್ಕಂಥ ಮೈಸೂರು ರೈಡ್ ಹೋದ್ರೆ ಈ ಬೈಕಲ್ಲಿ ಸೂಪರ್ ಎಂಜಾಯ್ ಮಾಡ್ಬೋದು. ನನ್ನ ಫೇವ್ರೇಟ್ ಬೈಕ್ ಇದು ಎಕ್ಸ್ಪಲ್ಸ್ ಅಲ್ವಾ? ಫೇವ್ರೇಟ್ ಬೈಕ್ ಇದು. ಸೊ ಅವ್ರದ್ದು ಫೇವ್ರೇಟ್ ಬೈಕ್ ಇದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆ ಬೈಕಲ್ಲಿ. ಎಲ್ಲಿಗೆ ಕರ್ಕೊಂಡು ಹೋದ್ರೆ ಇಷ್ಟಪಟ್ಟೆ ಹೋಗ್ತೀನಿ. ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಹೋಗ್ತಾ ಹೇಳ್ತೀನಿ. ನೋಡಿ ಎಲ್ಲಿ ಹೋದ್ರೂ ಅದು ಒಂದು 2 ಫೋನ್ ಇದಾವೆ. ಕೈಯಲ್ಲೊಂದು, ಅಲ್ಲಿ ಫೋನು, ಒಂದು ಆ್ಯಂಡ್ರಾಯ್ಡ್ ಫೋನು. ಒಂದು ಫೋನಲ್ಲಂತೂ ಮಾತಾಡ್ತಾರೆ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ತಲೆನೋವು. ಸಪೋಸ್ ನಾನೇನಾದರೂ ಟೈಮ್ ಕೊಡಲ್ಲ ಅಂತ ಕೇಳಿಬಿಟ್ರೆ ಏನಂತಾರೆ ಗೊತ್ತಾ, ನಾನು ಆಫೀಸ್ ವರ್ಕ್ ಅಂತೇಳಿ ಹಂಗೆ ಬಂದುಬಿಡ್ತಾರೆ. ಸೊ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಗೈಸ್. ಈ ಥರ ನಾವು ಹೋಗೋ ರೋಡಲ್ಲಿ ಈ ಥರ ಇದ್ದರೆ ಯಾರಿಗೆಲ್ಲ ಖುಷಿ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇವುಗಳೆಲ್ಲ. ರೋಡ್ ಕೂಡ ಸಖತ್ತಾಗಿದೆ. ಈ ಥರ ರೋಡ್ ಇದ್ರೆ ಹೆಂಗಾದ್ರೂ ಹೋಗ್ಬೋದು ಗೈಸ್. ನಾವು ಇವಾಗ ಕೊಟ್ರೇನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಕೂಡ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಮೊಣಕಾಲ್ಮೂರಿಗೆ ಹೋಗ್ತಾ ಇದೀವಿ ನಾನ್ ಸ್ಟಾಪ್. ಯಾಕಪ್ಪ ಅಂತಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ದು ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದೀವಿ. ಬನ್ನಿ ಹೋಗ್ತಾ ಎಲ್ಲ ಗೈಸ್. ಏನಪ್ಪಾ ಅಂತಂದ್ರೆ ಕೂಡ್ಲಿಗಿಂದ ನಾವು ಮೊಣಕಾಲ್ಮೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ರಾಮದುರ್ಗ ಅಂತ ಮಧ್ಯದಲ್ಲಿ ಒಂದು ಊರು ಸಿಕ್ತು ಗೈಸ್. ಇಲ್ಲೊಂದು ನದಿ ಕಾಣಿಸ್ತು, ತೋರ್ಸೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಮೇಡಮ್ ಅದು ನದಿ ಅಲ್ಲ, ಕೆರೆ ಅಂತಾರೆ ಇದಕ್ಕೆ. ಕೆರೆ ಓಕೆನಾ? ಕೆರೆ ನಡಿ, ಹತ್ತು ಹುಷಾರಾಗಿಳಿ. ಹಿಂಗೆ ಇಟ್ಕೊಂಡು ಆ ಕಡೆ ಎತ್ತಮ್ಮ. ಬಗ್ಗದೇನ್ ಬೇಡ, ನೋಡಿದ್ರೆ ಜಸ್ಟ್ ಹಿಂಗೆ ಬಡ್ಕೊಳ್ತೀನಿ. ಎತ್ಕೊಳ್ಬೇಕು, ಎತ್ಕೊಳಕಲ್ಲಮ್ಮ. ನೋಡಿ ಈ ತರ ಪ್ಲೇಸ್ಗಳು ನೋಡಕ್ಕೆ ಈ ತರದೆಲ್ಲ ಹರಸಾಹಸ ಮಾಡೋದು. ಕೆಳಗೆ ಹೋಗ್ತೀವಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಗಾಯ್ಸ್, ನೀವು ಕೆರೆ ಚೆನ್ನಾಗಿದೆ. ಮತ್ತೆ ನೀನು ನನ್ನ ದೂಕಿಕ್ಕೆ ನೀನು ಅವ್ರು ಯಾರೋ ಪುಣ್ಯಲ್ಲಿ ದೂಕಿದ್ರಲ್ಲ ಹಂಗೆ. ಎಲ್ರು ಹಂಗೆ ಇರ್ತೀನಿ ನೋಡೋಣ. ಬಿದ್ಬಿಟ್ರೆ ಹೆಂಗ್ ನನ್ನ ಕರ್ಕೊಂಡ್ ಬರ್ತೀರಾ? ಇಲ್ಲಪ್ಪ, ಹಂಗೆ ಬಿಟ್ಬಿಟ್ಟು ಹಂಗೆ ಹೋಯ್ತಾ ಇರ್ತೀನಿ ಬೈಕ್ ತಗೊಂಡು. ನೋಡಿ ಗೈಸ್, ಇದು ಮನುಷ್ಯತ್ವನೇ ಇಲ್ಲ ಇವರಿಗೆ. ಮನುಷ್ಯತ್ವ ಅನ್ನೋದಿಲ್ಲ ಇಲ್ಲ. ನಿಮ್ಗೆ ಈಜ್ ಬರಲ್ವಾ? ಸ್ವಿಮ್ಮಿಂಗ್ ಬರಲ್ಲ? ನನಗೂ ಬರಲ್ಲ. ಅದಕ್ಕೆ ಬಿಟ್ಟೋಗ್ತಾನಲ್ಲ. ಸರಿ ಚಲೋ. ನೋಡಿ ಗೈಸ್, ಇವಾಗ ನಾವು ರಾಮದುರ್ಗ ಕೆರೆ ನೋಡ್ಕೊಂಡು ನಾವು ಹೊಟ್ಟಿದ್ದೆ ಮೊಣಕಾಲ್ಮೂರು ಕಡೆ. ಅಲ್ಲಿಂದ ನಾವು ಗೃಹ ಪ್ರವೇಶಕ್ಕೆ ಹೋಗೋಣ ಬನ್ನಿ. ನಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.